ಬಿಡದೆ ಸುರಿಯುತ್ತಿರುವ ಮಳೆ, ನೀರಿನ ಮಟ್ಟದಲ್ಲಿ ಯಥಾಸ್ಥಿತಿ, ನದಿ ಗಡಿ ಭಾಗದ ಜನರಲ್ಲೇ ಭೀತಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಹಾಗೂ ಗಡಿ ಭಾಗದ ಚಿಕ್ಕೋಡಿ ನಿಪಾಣಿ ತಾಲೂಕಿನಲ್ಲಿ ಮಳೆ ಕ್ಷೀಣಿಸಿದ್ದರಿಂದ ಕೃಷ್ಣಾ, ದೂಧಗಂಗಾ ನದಿ ಸೇರಿದಂತೆ ಉಪ ನದಿಗಳ ನೀರಿನ ಮಟ್ಟ ಯಥಾಸ್ಥಿತಿ ಕಾಯ್ದುಕೊಂಡಿವೆ. ವೇದಗಂಗಾ ನದಿಯ ಜತ್ರಾಟ, ಭೀವಸಿ, ಅಕ್ಕೋಳ, ಸಿದ್ದಾಳ, ಬಾರವಾಡ, ಕುನ್ನೂರ್, ಬೋಜಾ, ಶಿವಾಪುರವಾಡಿ, ದೂಧಗಂಗಾ ನದಿಯ ಕಾರದಗ, ಭೋಜ, ಮಲಿಕವಾಡ, ದತ್ತವಾಡ, ಕೃಷ್ಣಾ ನದಿಯ ಕಲ್ಲೋಳ, ಯಡೂರು ಮತ್ತು ಮಾಂಜರಿ, ಸವದತ್ತಿ ಬ್ಯಾರೇಜ್ ಹೀಗೆ ಒಟ್ಟು 8 ಬ್ಯಾರೇಜ್ಗಳು ಜಲಾವೃತಗೊಂಡು ಸಂಚಾರ ಇಂದಿಗೂ ಸ್ಥಗಿತಗೊಂಡಿದೆ. ಬೇಡಿಕೆಹಾಳ, ಬೋರ್ಗಾಂವ್, ಸದಲ್ಗ, ಯಕ್ಸಾಂಬ, ದಾನವಾಡ ಹಾಗೂ ಯಮಗರ್ಣಿ, ಸೌಂದಲಗ ಸೇತುವೆಗಳ ಮುಖಾಂತರ ಸಂಚಾರ ಸುಗಮವಾಗಿ ಸಾಗಿದೆ. ಗಡಿಭಾಗದ ಚಿಕ್ಕೋಡಿ ಮತ್ತು ನಿಪಾಣಿ ತಾಲೂಕಿನಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ 1,265 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ನಿನ್ನೆಗಿಂತ ಇವತ್ತು ಕಡಿಮೆ ಪ್ರಮಾಣದಲ್ಲಿ ಮಳೆ ಬರುತ್ತಿದ್ದು, ನಾಳೆಯಿಂದ ಪ್ರವಾಹದ ಮಟ್ಟ ಇಳಿಮುಖವಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.